ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕೆಆರ್ಪೇಟೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರಿಂದ ಶಾಂತಿಯುತ ಪಥಸಂಚಲನ ನಡೆಯಿತು. ಪಟ್ಟಣದ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿರುವ ಖಾಸಗಿ ಕಟ್ಟಡದ ಜಾಗದಲ್ಲಿ ಸಮಾವೇಶಗೊಂಡ ಗಣವೇಷಧಾರಿಗಳಾದ ಆರ್ಎಸ್ಎಸ್ ಕಾರ್ಯಕರ್ತರು ಸದಾ ವತ್ಸಲೆ ಮಾತೃಭೂಮಿ ಎನ್ನುವ ಆರ್ಎಸ್ಎಸ್ ಗೀತೆಯನ್ನ ಹಾಡಿ ಧ್ವಜವಂದನೆ ಸಲ್ಲಿಸುವ ಮೂಲಕ ಪಥಸಂಚಲನವನ್ನ ಆರಂಭಿಸಿದ್ರು. ಧ್ವಜವಂದನೆ ಗೀತೆಯಲ್ಲಿ ಭಾಗವಹಿಸಿ ಭಾರತ ಮಾತೆಗೆ ಪೂಜೆ ಸಲ್ಲಿಸುವ ಮೂಲಕ ಶಾಸಕ ಎಚ್.ಟಿ. ಮಂಜು ಪಥಸಂಚಲನಕ್ಕೆ ತಮ್ಮ ನೈತಿಕ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಚ್.ಟಿ. ಮಂಜು, ಆರ್ಎಸ್ಎಸ್ ಯಾವುದೇ ರಾಜಕೀಯ ಸಂಘಟನೆಯಲ್ಲ, ಅದೊಂದು ಸಾಂಸ್ಕೃತಿಕ ಸಂಘಟನೆ. ದೇಶದ ಸನಾತನ ಸಂಸ್ಕೃತಿ ಮತ್ತು ಧರ್ಮದ ರಕ್ಷಣೆಗಾಗಿ ಅದು ಕಳೆದ 1 ಶತಮಾನದಿಂದ ನಿರಂತರವಾಗಿ ಕೆಲಸ ಮಾಡುತ್ತಾ ದೇಶದ ಯುವಕರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನ ಬೆಳೆಸ್ತಾ ಇದೆ. ಪಥಸಂಚಲನದ ಮೂಲಕ ಆರ್ಎಸ್ಎಸ್ ದೇಶದ ಜನರಲ್ಲಿ ರಾಷ್ಟ್ರೀಯತೆ ಮತ್ತು ಭಾವೈಕ್ಯತೆಯ ಸಂದೇಶವನ್ನ ಸಾರ್ತಾ ಇದೆ. ಕ್ಷೇತ್ರದ ಶಾಸಕನಾಗಿ ದೇಶಭಕ್ತ ಸಂಘಟನೆಯ ಪಥಸಂಚಲನಕ್ಕೆ ನಾನು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಆರ್ಎಸ್ಎಸ್ ಧ್ವಜವಂದನೆಯಲ್ಲಿ ಭಾಗವಹಿಸುವ ಮೂಲಕ ನೈತಿಕ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ ಅಂತ ತಿಳಿಸಿದ್ರು. ರಾಜ್ಯ ಬಿಜೆಪಿ ಮುಖಂಡ ಹಾಗೂ ಮಾಜಿ ಸಚಿವ ಕೆಸಿ ನಾರಾಯಣಗೌಡ ಗಣವೇಷಧಾರಿಯಾಗಿ ಕೈಯಲ್ಲಿ ದಂಡ ಹಿಡಿದು ಪಥಸಂಚಲನೆಯಲ್ಲಿ ಭಾಗವಹಿಸುವ ಮೂಲಕ ಜನರ ಗಮನವನ್ನ ಸೆಳೆದರು. ಪಥಸಂಚಲನದ ವೇಳೆ ಮಾರ್ಗದಲ್ಲಿ ಯಾವುದೇ ವ್ಯಕ್ತಿ ಅಥವಾ ಸಂಘಟನೆಗಳು ಯಾವುದೇ ರೀತಿಯ ಘೋಷಣೆಗಳನ್ನ ಕೂಗಿದ್ರು ಕಾರ್ಯಕರ್ತರು ಅದಕ್ಕೆ ಕಿವಿ ಕೊಡದೆ ಪಥಸಂಚಲನದ ಶಿಸ್ತು ಕಾಪಾಡುವಂತೆ ಆರಂಭದಲ್ಲಿಯೇ ಸಂಘಟಕರು ಕಾರ್ಯಕರ್ತರಿಗೆ ಕಿವಿ ಮಾತು ಹೇಳಿದ್ರಲ್ಲದೆ ಪಥಸಂಚಲನದ ವೇಳೆ ಅನುಸರಿಸಬೇಕಾದ ಶಿಸ್ತಿನ ನಿಯಮಗಳನ್ನ ಕೂಡ ಬೋಧಿಸಿದ್ರು. ಪಟ್ಟಣದ ಪೊಲೀಸ್ ಠಾಣೆಯ ಮುಂಭಾಗದ ಖಾಸಗಿ ಜಾಗದಿಂದ ಆರಂಭಗೊಂಡ ಪಥಸಂಚಲನ ಪ್ರವಾಸಿ ಮಂದಿರ ವೃತ್ತ, ಅಗ್ನಿಶಾಮಕ ಠಾಣೆಯ ಮೂಲಕ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ಹೊಸ ಕಿಕ್ಕೇರಿ ರಸ್ತೆ, ಹಳೆ ಕಿಕ್ಕೇರಿ ರಸ್ತೆ, ಜಾಮಿಯಾ ಮಸೀದಿ ವೃತ್ತ, ನಾಗಮಂಗಲ ರಸ್ತೆ, ಟಿಎಪಿಸಿಎಂಎಸ್ ಮಾರ್ಗವಾಗಿ ಸುಮಾರು 2 ಕಿಲೋಮೀಟರ್ ಸಂಚರಿಸಿ ತನ್ನ ಮೂಲ ಸ್ಥಾನಕ್ಕೆ ತಲುಪಿತು. ಮಾಜಿ ಸಚಿವ ಕೆಸಿ ನಾರಾಯಣಗೌಡ, ಮೂಡಾ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್, ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ, ಮಾಜಿ ಅಧ್ಯಕ್ಷರುಗಳಾದ ಬಳ್ಳೆಕೆರೆ ವರದರಾಜಗೌಡ, ಅರವಿಂದ ಪರಮೇಶ್, ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಕೆಜೆ ವಿಜಯಕುಮಾರ್, ತಾಲೂಕು ಬಿಜೆಪಿ ಕಾರ್ಯದರ್ಶಿ ಚೋಕನಹಳ್ಳಿ ಪ್ರಕಾಶ್, ಪುರಸಭೆ ಸದಸ್ಯ ತಿಮ್ಮೇಗೌಡ, ನಿವೃತ್ತ ಪ್ರಾಂಶುಪಾಲ ಕೆ ಕಾಳೇಗೌಡ, ಸಂಘಟನಾ ಮಡುವಿನಕೋಡಿ ಎಂಜೆ ರವಿಕುಮಾರ್, ರಾಯಸಮುದ್ರ ನಾರಾಯಣಗೌಡ, ಎಚ್.ಬಿ. ಮಂಜುನಾಥ್ ಸೇರಿದಂತೆ 300ಕ್ಕೂ ಅಧಿಕ ಕಾರ್ಯಕರ್ತರು ಈ ಪಥಸಂಚಲನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸೋಮಶೇಖರ್ ಮಾಕವಳ್ಳಿ, ನ್ಯೂಸ್ 26 ಕನ್ನಡ, ಕೃಷ್ಣರಾಜಪೇಟೆ. ಖಾರ್ಗೆ ಯಾರು ನಿಜವಾಗ್ಲೂ ಒಬ್ಬರು ಖಾರ್ಗೆ ಸಾಹೇಬ್ರ ಮಗ ಅನ್ನೋದೊಂದು ಗೌರವ ಬಿಟ್ಟರೆ ಅವ್ರಿಗೆ ನಿಜವಾಗ್ಲೂ ನಾನು ಹೆಚ್ಚಾಗಿ ಹೇಳಕ್ಕೆ ಹೋಗಲ್ಲ. ತಟಸ್ಥಾಗಿದ್ದರೆ ತುಂಬ ಒಳ್ಳೆಯದು ಅಂತ ಹೇಳಿಕ್ಕೆ ಬಯಸ್ತೀನಿ. ಸರ್, ಈ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ನಿರ್ಧಾರ ಅವರು ಮಾಡಲಿಕ್ಕೆ ಅವರೇ
ಹೇಳ್ತಾರೆ ಕೇಳಿ ಅವರು ನಿರ್ಧಾರ ಅವ್ರು ಹೇಳ್ತಾರೆ ಕೇಳಿ ನಿರ್ಧಾರ ಅವ್ರು ತಗೊಳ್ಳೋದಕ್ಕೆ ಸಾಧ್ಯ. ಸ್ವಾರ್ಜಿತ ಸೇವೆಯನ್ನು ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳನ್ನು ನೋಡಿ ಎಷ್ಟು ಖುಷಿಯಿಂದ ಬರ್ತಾ ಇದ್ದಾರೆ. ಈಗ RSS ಸೇವೆಗೆ ಕಾಂಗ್ರೆಸ್ನವರು ತುಂಬ ಜನ ಇದ್ದಾರೆ. ಅವರಿಗೆ ದಿಕ್ಕನ್ನು ತಪ್ಪಿಸೋದಕ್ಕೆ ಇದೇ ರೀತಿ ಮಾಡ್ತಾ ಇದ್ದಾರೆ ವಿನ ಇನ್ನೇನು ಇಲ್ಲ. ಕೆಲವೊಂದು ಕಡೆ ದಲಿತ ಸಂಘಟನೆಯನ್ನು ಕೆಲಸವನ್ನು ಆರಿಸಿದ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಅವ್ರ ಶಕ್ತಿ ಕಾಣ್ತಾ ಇಲ್ಲ, ಶಕ್ತಿ ಹೀನರಾಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ದಲಿತರಿಗೆ ನಿಜವಾಗ್ಲೂ ಅವರು ಅಮಾಯಕರು, ದಲಿತರು ಒಳ್ಳೆಯವರು, ಅವ್ರನ್ನ ಎತ್ಕೊಟ್ಟಂಥ ಕೆಲಸಗಳನ್ನು ಇವ್ರು ಮಾಡ್ತಾ ಇದ್ದಾರೆ. ಕಾಸು ಕೊಟ್ಟಿಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ರಾಜ್ಯ ಸರ್ಕಾರ ಏನು ಹೇಳಕ್ಕೆ ಬಯಸ್ತೀವಿ ಸರ್? ಈಗ ರಾಜ್ಯ ಸರ್ಕಾರ ನೀವು ನಿಜವಾಗ್ಲೂ ಇಡೀ ಕರ್ನಾಟಕದಲ್ಲಿ ಗುಂಡಿಗಳು ತುಂಬ ಬಿದ್ದಿವೆ, ರಸ್ತೆಗಳು ಹಾಳಾಗಿವೆ, ಇತರ ಸೌಲಭ್ಯಗಳು ಇಲ್ಲ. ಅದನ್ನ ನೋಡಿ ನೀವು ಈ ನಮ್ಮನ್ನ ಜನಗಳನ್ನ ತಪ್ಪಿಸುವಂತ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.